ಅನು, ನೀನು ಹೀಗೆ ಆತಂಕದಲ್ಲೋ ಒತ್ತಡದಲ್ಲೋ ಇದ್ದರೆ ನನ್ನಿಂದ ಶಾಂತವಾಗಿರೋದಕ್ಕಾಗಲ್ಲ. ಈಗೇನು ನೀನು ಸುಬ್ಬು ಅವ್ರನ್ನ ನೋಡಬೇಕು ಅಲ್ವಾ? ಫೋನ್ ಮಾಡು, ಅವರೆಲ್ಲಿದ್ದಾರೆ ಅಂತ ನೀನೇ ಅವರನ್ನು ಕೇಳು. ಅವರೆಲ್ಲಿದ್ದಾರೋ ಅಲ್ಲಿಗೆ ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಈ ಝೇಂಡೆಗೆ ಏನೇ ಹೇಳಿದ್ರು ಬಂಡೆಕಲ್ಗೆ ತಲೆ ಚಚ್ಕೊಂಡು ಹಾಗೇನೆ. ಅವನಿಗೇನು ಬೇಕೋ ಅದನ್ನೇ ಮಾಡ್ತಾನೆ. ಕೆಲವೊಂದ್ಸಲ ಅವನು ಅತಿಯಾಗಿ ಆಡ್ತಾನೆ. ಅಪ್ಪನ ನೋಡಬೇಕು, ಅವ್ರ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತಿರೋದು ನಿಜಾನೇ ಸರ್. ಅದಕ್ಕೆ ಅಂತ ನಾನು ನಿಮ್ಮನ್ನು ತೊಂದರೆಗೆ ಸಿಗಾಕ್ಸೋದಕ್ಕೆ ಇಷ್ಟಪಡಲ್ಲ. ಜೇಂಡೆ ಸರ್ ಏನೇ ಮಾಡಿದ್ರು ನಮ್ಮಿಬ್ಬರು ಸೇಫ್ಟಿಗೋಸ್ಕರನೇ ಆಗಿರುತ್ತೆ. ಇನ್ನೊಂದು ಸಲ ನಾವಿಬ್ಬರು ಅವ್ರ ಮಾತು ಮೀರಂಗಿಲ್ಲ. ಇದು ನನ್ನ ಆರ್ಡರ್, ಈ ಅನುಸಿರಿ ಮನೆ ಆರ್ಡರ್. ಓಕೆ ಡಾರ್ಲಿಂಗ್. ಅರೆ ಸುಬ್ಬು ಅವರೇ, ಅನು, ನಾನು ತಮಾಷೆ ಮಾಡ್ತಿಲ್ಲ. ಅನು, ಅಪ್ಪ ಸರಿ, ನಾ ಇಲ್ಲಿಂದ ಹೋಗ್ತೀನಿ. ಅಯ್ಯೋ, ಅದೆಂಗಾಯ್ತೈತೆ? 3 ಗಂಟೆ ಬಂದೀವನಿ, ಮನೆ ಗಂಟೆ ಬರೋದು ಬೇಡವೇ? ಇಲ್ಲ ಇಲ್ಲ, ಬೇಡ. ಆ್ಯಕ್ಚುಲಿ ನೀವು ಇಲ್ಲಿವರೆಗೂ ಬರೋ ಅವಶ್ಯಕತೆನೇ ಇರಲಿಲ್ಲ. ಅಂಥದ್ರಲ್ಲಿ ಮನೆವರೆಗೂ ಬಂದು ಬೇರೆ ಯಾಕೆ ತೊಂದರೆ ತೊಗೊತೀರಾ? ಜೀವನದಾಗೆ ಕೆಲವೊಂದು ತೊಂದರೆಗಳನ್ನ ತಗೊಳ್ಳಮ್ಮ ಅಂತ ಈಗ ತೀರ್ಮಾನ ಮಾಡೀವಿ. ಸತ್ಯವಾಗ್ಲೂ ಹೇಳ್ತೀವಿ, ಬೇರೆ ಟೈಮ್ನಾಗ ಏನಾರು ಆಗಿದ್ದಿದ್ರೆ ನಾನು ಸೀದಾ ನಿಮ್ಮ ಮನೆ ಗಂಟನೇ ಬಂದು ಬಿಟ್ಬಿಟ್ಟು ಹೋಯ್ತಿದ್ದೆ. ಆದರೆ ನನಗೂ ರಾಮಣ್ಣನ ಬೇರೆ ನೋಡಬೇಕು, ರಾತ್ರಿ ಬೇರೆ ಆಯಿತು. ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗಕ್ಕೆ ಮನಸ್ಸಾಯ್ತಿಲ್ಲ. ರೀ, ನಾನೇನು ಚಿಕ್ಕ ಹುಡುಗಿನ? ಅದು ಅಲ್ಲದೆ ಇದು ನಮ್ಮ ಏರಿಯಾ. ನಮ್ಮ ಏರಿಯಾದಲ್ಲಿ ನಮಗೆ ಉಪಚಾರನಾ? ನಮ್ಮ ಮನೆಗೆ ನಾನು ಹೋಗೋಕ್ಕೆ ನೀವು ಯಾಕ್ರಿ ಹೆಲ್ಪ್ ಮಾಡಬೇಕು? ಮೊದಲು ನಾನು ನನ್ನ ಫ್ರೆಂಡ್ನ ನೋಡಬೇಕು. ನೀವು ಹೋಗಿ ರಾಮಣ್ಣನ ನೋಡ್ಕೊಳ್ಳಿ, ಆಮೇಲೆ ಅವ್ರು ಹೇಗಿದ್ದಾರೆ ಅಂತ ಹೇಳಿ. ಏನು? ನನ್ನ ರಾಮಣ್ಣಂಗೆ ಏನೂ ಆಗಕ್ಕಿಲ್ಲ ಅಲ್ವಾ? ಏನೂ ಆಗಲ್ಲ. ಆದರೆ ಗುಂಡ ಹರಿಸಿದವ್ರಿಗೆ, ಗುಂಡ ಹರಿಸಿ ಅಂತ ಆರ್ಡರ್ ಮಾಡಿದವ್ರಿಗೆ ಒಂದು ಗತಿ ಆಗುತ್ತೆ. ತಲುಪಿದ ಮೇಲೆ ನಿಮ್ಮ ಫ್ರೆಂಡ್ ಹೇಗಿದ್ದಾರೆ ಅಂತ ಹೇಳೋದನ್ನ ಮರಿಬೇಡಿ. ಬರೀ ಕಾಫಿ ಆಯ್ತಾ ಕಾಫಿ ಆಯ್ತಾ ಅಂತ ಕೇಳಿದ್ರೆ ಆಗೋಯ್ತಾ? ದಿನಕ್ಕೆ ಎಷ್ಟು ಸರಿ ಅಂತ ಕಾಫಿ ಕುಡಿಯೋಕ್ಕಾಗುತ್ತೆ? ಅಲ್ಲ, ನಾನು ಹೊಸಿ ಇಂಟ್ರೂಟು ಹುಡುಗಿರ್ತೇವ ಮಾತು ಹೆಂಗೆ ಶುರು ಮಾಡೋದು ಅಂತ ಗೊತ್ತಾಗಕ್ಕಿಲ್ಲ. ಏನು ಇಂಟ್ರೋಟ? ಹಂಗಂದ್ರೇನು? ಅದೇ ಇಂಗ್ಲೀಷು. ಅದೇ ಯಾರು ತಗೊಂಡು ಮಾತಾಡದೆ ಒಬ್ಬೊಬ್ಬರೇ ಇರ್ತಾರಲ್ಲ. ಇಂಟ್ರೋವರ್ಟ್. ನಿಮ್ಗೆ ಆ ಪದ ಎಲ್ಲ ಗೊತ್ತಾ ಇಂಗ್ಲೀಷಲ್ಲಿ? ಒಂದಷ್ಟು ದಿವಸ ಇಂಗ್ಲೀಷ್ ಕಾಲೇಜ್ ಮುಂದೆ ಎಳ್ನೀರು ಮಾಡ್ತಿದ್ದೆ. ಸರಿ, ನೀವು ಹೊರಡಿ, ಟೈಮ್ ಆಯಿತು. ನೀವೊಂಥರ ಸಂದಾಗಿ ಬೈತೀರ, ಇಷ್ಟ ಆಯಿತು. ಬಾಯ್. ಅಷ್ಟೇನಾ? ಅಷ್ಟೇ, ಬಾಯ್. ಮಂಜು ಅವರೇ, ಹಾಂ, ನೀವು ನಾನು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆಯವರೇ. ಬಾಯ್.
ಕೂತ್ಕೊಳ್ಳಿ. ಹೇಗಿದ್ದೀರಾ ಸುಬ್ಬವ್ರೆ? ಜೇಂಡೆ ನಿಮ್ಮನ್ನು ಕರೆಸ್ಕೊತಾನೋ ಇಲ್ವೋ ಅನ್ನೋ ಒಂದು ಸಣ್ಣ ಸಂಶಯ ಇತ್ತು. ನೀವು ಬಂದಿದ್ದು ಒಳ್ಳೇದಾಯ್ತು. ದಾರಿಲಿ ಬರ್ತಾ ನಿಮಗೇನು ತೊಂದರೆ ಆಗಿಲ್ಲ ತಾನೆ? ನನಗೇನು ತೊಂದರೆ ಸರ್? ನನ್ನಿಂದ ಯಾರಿಗೂ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ನಿಮ್ಮ ಕಡೆಯವರು ಜೊತೆಗೆ ಬರಬೇಕು ಅಂದರು, ನನಗೇನು ಅರ್ಥ ಆಗಲಿಲ್ಲ ಸರ್. ನನ್ನ ಮಗಳನ್ನ ನೋಡಬೇಕು ಅನ್ನೋ ಕಾರಣಕ್ಕೆ ಹೊರಟು ಬಂದ್ಬಿಟ್ಟೆ. ಬಂಗಾರ, ಏನಮ್ಮ ಇದೆಲ್ಲ? ನೀವೆಲ್ಲ ಮನೆಗೆ ಬರ್ಬೋದಿತ್ತಲ್ಲ. ನಿಮ್ಮ ಗೊಂದಲ ನನಗೆ ಅರ್ಥ ಆಗತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೀವಿಲ್ಲಿ ಬರೋದೇ ಉತ್ತಮ ಅಂತ ಅನ್ನಿಸ್ತು. ನನಗೆ ನಿಮ್ಮ ಹತ್ರ ಪ್ರತ್ಯೇಕವಾಗಿ ಮಾತಾಡಬೇಕಿತ್ತು, ಅದಕ್ಕೆ ಕರೆಸ್ಕೊಂಡೆ. ನನ್ನ ಜೊತೆ ನೀವು ಮಾತಾಡೋವಂಥದ್ದು ಏನಿದೆ ಸರ್? ಕ್ಷಮಿಸಿ, ಅನು ಹತ್ರ ಏನೋ ಮಾತಾಡಬೇಕಿತ್ತೇನೋ. ನೀವು ಮಾತಾಡ್ಕೊಳ್ಳಿ, ನಾವು ಆಮೇಲೆ ಮಾತಾಡೋಣ. ಅಮ್ಮ, ಏನಂತ ಕರೆದೆ? ಅಮ್ಮನ? ನಾನಲ್ವಲ್ಲ. ನಿನಗೆ ನಾನು ನಿಮ್ಮ ಅಮ್ಮ ನನ್ನ ನಿಮ್ಮ ಮನಸ್ಸಲ್ಲಿ ಇದ್ದಿದ್ದಿದ್ರೆ ನೀ ಎಲ್ಲಾದ್ರೂ ಹೋಗೋಕ್ಕಿಂತ ಮೊದಲು ನನಗೆ ಹೇಳ್ಬಿಟ್ಟು ಹೋಗಿರ್ತಿದ್ದೆ. ನಿನ್ನ ಪ್ರಕಾರ ನಾನು ಬರೀ ನೀನಿರೋ ಹಾಸ್ಟೆಲ್ ವಾರ್ಡನ್ ಅಷ್ಟೇ. ನಿನ್ನ ಪ್ರಶ್ನೆ ಮಾಡೋದು, ಗದರ್ಸೋದು ಅಷ್ಟೇ ನಾನು ಮಾಡೋಕ್ಕಾಗತ್ತೆ. ಯಾಕಮ್ಮ ಹಿಂಗೆ ಮಾತಾಡ್ತಿದ್ಯಾ? ಈ ಹೇಳ್ದೆ ಹೋಗೋದನ್ನ ಯಾರಿಂದ ಕಲ್ತಿಯೇ? ಆ ಬೆಳಗಾವಿ, ಊಟಿ ಅಂತ ಸುತ್ತಾಡ್ಕೊಂಡು ಬರ್ತಿದ್ದಾಳಲ್ಲ ಅನು, ಅವಳಿಂದ ಕಲ್ತಿಯಾ? ಅಮ್ಮ, ನಾನು ನೀ 10ನೇ ಕ್ಲಾಸ್ ಪಾಸ್ ಮಾಡಿದ ತಕ್ಷಣ ಯಾವನ್ಗಾರು ಮದ್ವೆ ಮಾಡಿ ಕಳಿಸ್ಬೇಕಿತ್ತು. ಅವಾಗೆಲ್ಲ ಸರಿ ಹೋಗಿರೋದು. ಮಾತಾಡ್ಬೇಡ ಅಷ್ಟೇ. ಹೊರಡು. ನಿಮ್ಮ ಮಾತುಕತೆ ಆಯ್ತಾ? ಈಗ ನಾವು ಮಾತಾಡೋಣ. ಧಾರಾಳವಾಗಿ ಸರ್. ಅಪ್ಪ, ನಾನು ಅಮ್ಮನಿಗೆ ಫೋನ್ ಮಾಡಿ ಬರ್ತೀನಿ. ನೀನು ಇಲ್ಲ ನಾನು ಇಲ್ಲ ಅಂದರೆ ಅಮ್ಮ ಗಾಬರಿ ಆಗ್ತಾಳೆ, ಸರಿನಾ? ಆಯ್ತು ಬಂಗಾರ. ತಮಾಷೆ ಒಂದು ಮಾತು ಹೇಳ ಸುಬ್ಬವ್ರೆ. ಹೇಳಿ ಸರ್. ನಿಮ್ಮ ಮುಖದಲ್ಲೇ ನಿಮ್ಮ ಯೋಚನೆಗಳು ಆದರೆ ನನ್ನ ಪ್ರಕಾರ ಎತ್ತರದಲ್ಲಿರೋ ಜೊತೆ ಇನ್ನೊಬ್ಬ ಇರ್ತಾನೆ. ಯಾರು ಗೊತ್ತಾ? ದೇವರ ಸರ್. ಶತ್ರು.
ಆಗ್ತಾ ಇಲ್ಲ. ನೀವು ನಿಮಗೂ ಒಬ್ಬ ಶತ್ರು ಇದ್ದಾನೆ ಅಂತ ಹೇಳ್ತಾ ಇದ್ದೀರಿ. ನಾನು ಮನುಷ್ಯ ಅಲ್ವಾ ಸುಬ್ಬು ಅವರೇ? ಹಾಗೆ ಮಾತಾಡ್ಬಿಟ್ಟೆ. ಅದರಲ್ಲಿ ನಿಮ್ದೇನೂ ತಪ್ಪಿರಲಿಲ್ಲ ಸುಬ್ಬು ಅವರೇ. ನಿಮ್ಮ ಜಾಗದಲ್ಲಿ ಇನ್ನು ಯಾರೇ ಇದ್ದಿದ್ದರೂ ಹಾಗೆ ಮಾಡಿರೋರು. ಇಲ್ಲ ಸರ್, ಅವತ್ತು ನಾನು ಹಾಗೆಲ್ಲ ಮಾಡಬಾರ್ದಾಗಿತ್ತು. ನಾನು ನಿಮ್ಮನ್ನ ಮತ್ತು ನನ್ನ ಮಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತೋದೆ. ಆದರೆ ಸರ್, ಈಗ ಇಲ್ಲಿ ಹೇಳ್ತಾ ಇದ್ದೀನಿ, ಇಡೀ ಜಗತ್ತೇ ಎದುರಾದ್ರು ನಿಮ್ಮ ಮತ್ತು ಮದುವೆನ ನಾನು ನಡೆಸ್ಕೊಡ್ತೀನಿ. ಅದ್ರಲ್ಲಿ ಯಾವ ಸಂಶಯನೂ ಇಲ್ಲ ಸರ್. ನಿಮ್ಮ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಯಿತು ಸುಬ್ಬು ಅವರೇ. ತುಂಬ ಧನ್ಯವಾದಗಳು. ಹಾಗೆಯೇ ನಾನು ನನ್ನ ಒಂದು ಮಾತನ್ನು ನಿಮ್ಮ ಹತ್ರ ಮತ್ತೆ ಹೇಳ್ಕೋಬೇಕು. ಕೇಳಿ ಸರ್. ನಿಮ್ಮ ಅನ್ನುವ ಸಂಪೂರ್ಣ ಜವಾಬ್ದಾರಿ ಇನ್ಮೇಲೆ ನಂದು. ನಿಮ್ಮಷ್ಟೇ ನನಗೂ ಅವಳನ್ನು ನೋಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾತ್ರ ಖಂಡಿತ ಮಾಡ್ತೀನಿ. ಇದನ್ನು ನಾನು ಅನುಗೆ ಉಂಗುರ ತೋರಿಸಿದ ದಿನಾನೇ ನಿಮ್ಮ ಹತ್ರ ಬಂದು ಹೇಳಬೇಕಿತ್ತು. ಆದರೆ ಆಗಿನ ಸಂದರ್ಭ ಬೇರೆದೇ ಆಗಿತ್ತು. ಈಗ ಮತ್ತೆ ಅದೇ ಸಂದರ್ಭ ಮುಂದೆ ಬಂದಾಗ ನಾನೇ ಅವಕಾಶ ಬಿಡಬಾರ್ದಲ್ವ? ಅದಕ್ಕೆ ಕೇಳ್ತಿದ್ದೀನಿ, ನಿಮ್ಮ ರಾಜ್ಕುಮಾರಿಯನ್ನ ರಾಣಿಯಂತೆ ನಾನು ನೋಡಬಲ್ಲೆ. ನೀವು ನನ್ನನ್ನು ಸಂಪೂರ್ಣವಾಗಿ ಸ್ವೀಕರಿಸಿದ್ದೀರಲ್ಲ? ಸರ್, ಇದು ನಮ್ಮ ಕೋರಿಕೆ ಅಲ್ಲ ಸರ್, ನೀವೇ ಸರ್ ನಮ್ಮ ಮಗಳ ಪಾಲಿಗೆ ವರ.
ಇಷ್ಟೊಂದು ಮನ್ಸಿಗೆ ಹಚ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ ಅಪ್ಪ. ಈಗ ನಿಮ್ಮನ್ನು ಹೇಗೆ ಸಮಾಧಾನ ಮಾಡಲಿ? ಮೊದಲು ಇದನ್ನೆಲ್ಲ ರಮ್ಯನ ಹತ್ರ ಹೇಳ್ಕೋಬೇಕು. ಅವಳ ಹತ್ರ ಸರಿಯಾಗಿ ಮಾತು ಆಡಿಲ್ಲ. ಕೇಳ್ದೆ ಹೋದೋಳ್ಗೆ ಫೋನ್ ಬೇರೆ ಕೇಳು. ಅಯ್ಯೋ ಅಮ್ಮ, ಯಾಕೆ ಸ್ವಿಚ್ ಆಫ್ ಮಾಡಿದೆ? ಯಾಕಮ್ಮ ಹಿಂಗಾಡ್ತಿದ್ಯಾ? ನಿನ್ನ ನಡವಳಿಕೆ ನಿಂದಾಗಿಲ್ಲ ಅಮ್ಮ, ಯಾರೋ ಹೇಳ್ಕೊಟ್ಟು ಮಾಡಿಸ್ದಂಗಿದೆ. ಇನ್ಯಾರೋ ಹೇಳಿ ಮಾಡೋ ಅಷ್ಟು ದಡ್ಡಿ ಅಲ್ಲ ಕಣೆ ನಿಮ್ಮಮ್ಮ. ನೀನು ಏನೇನು ಮಾಡ್ತಿದ್ಯಾ, ನಿನ್ನ ಬುದ್ಧಿ ಯಾವ ಕಡೆ ಓಡ್ತಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಕೊಪ್ಪದ ಚಿಕ್ಕಮ್ಮನ ಹತ್ರ ಯಾವ್ದಾದ್ರು ಸಂಬಂಧ ಇದ್ರೆ ಹೇಳು ಅಂತ ನಿಮ್ಮ ಮಾವ ಕೇಳ್ಕೊಂಡಿದ್ರಂತೆ. ಈಗ ಸಂಬಂಧಗಳು ಬರ್ತಿದೆ ಅಂತ ಸುದ್ದಿ. ಅದರಲ್ಲಿ ನಿನಗೆ ಯಾವ್ದಾದ್ರು ಒಂದು ಕಟ್ಟದೆ. ಏನಮ್ಮ ನೀನು ನನ್ಗೆ ಹೇಳ್ದೆ ಕೇಳ್ದೆ ನಿನ್ಗೆ ಇಷ್ಟ ಬಂದಂಗೆ ಮಾಡ್ತಿದ್ಯಲ್ಲ. ನೀನು ಏನೇ ಹೇಳಬೇಕಿದ್ರು ನನಗೆ ಡೈರೆಕ್ಟಾಗಿ ಕೇಳು. ಇದರಲ್ಲಿ ಮಾವನ್ನ ಇನ್ವಾಲ್ವ್ ಮಾಡಬೇಡ. ನೀನನ್ನ ಕೇಳ್ಬಿಟ್ಟು ಮಾಡೋಷ್ಟು ದೊಡ್ಡೋಳಲ್ಲಮ್ಮ ತಾಯಿ ನಾನು. ನಿನಗೆ ಲೋಕಜ್ಞಾನ ಜಾಸ್ತಿ ಇದೆ, ಆದರೆ ನನಗಿಲ್ಲ. ನನಗೇನು ಅನ್ಸುತ್ತೋ ನಾನು ಅದನ್ನೇ ಮಾಡೋದು, ಸರಿನಾ? ಸುಬೋರೆ, ಆರಾಮಾಗಿ ಮಲ್ಕೊಳ್ಳಿ. ನಾವು ನಾಳೆ ಬೆಳಗ್ಗೆನೇ ಹೊರಡೋಣ. ನೀವು ಪುಷ್ಪ ಅವ್ರಿಗೆ ನಾವು ನಾಳೆ ಬರ್ತಿದ್ದೀವಿ ಅಂತ ಹೇಳ್ಬಿಡಿ. ಸರ್, ನಾನು ಹಾಗಂತ ಅವಳಿಗೆ ಫೋನ್ ಮಾಡಿದ್ರೆ ನೀನೇನಪ್ಪ ದೊರೆ, ಆರ್ಯ ಸರ್ ಬಂಗ್ಲೆಯಲ್ಲಿ ಆರಾಮಾಗಿ ಇದ್ಬಿಟ್ಟಿದ್ಯಾ? ಅದು ಮದುವೆ ಸೂರ್ಯ ಜೊತೆ ಮಾಡ್ಸೋಕೆ ಮಾತು ಕೊಡಿ ಸರ್. ಅಪ್ಪ, ಏನಾಯ್ತಪ್ಪ?